ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾವು ಕೆಲ ದಿನಗಳ ಹಿಂದೆ ಅಮೆರಿಕ ಬಾಂಗ್ಲಾದೇಶಕ್ಕೆ ಕೊಡ್ತಾ ಇದ್ದ ನೆರವನ್ನ ಸ್ಥಗಿತ ಮಾಡಿದೆ ಅನ್ನೋ ಬಗ್ಗೆ ವಿಡಿಯೋ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾವು ಅಮೆರಿಕ ದೇಶ ಯಾವ ದೇಶಗಳಿಗೆ ನೆರವು ಕೊಡುತ್ತೆ, ಆ ನೆರವಿನ ಹಣವನ್ನು ದೇಶಗಳು ಯಾವ ರೀತಿ ಉಪಯೋಗ ಮಾಡಿಕೊಳ್ಳುತ್ತೆ ಅನ್ನೋ ಬಗ್ಗೆ ವಿವರವಾಗಿ ನಿಮ್ಮ ಮುಂದೆ ಇಟ್ಟಿದ್ವಿ. ಇದೀಗ ಅಮೆರಿಕದ ನೆರವಿನ ಹಣದ ಬಗ್ಗೆ ದೊಡ್ಡದೊಂದು ಸುದ್ದಿ ಹೊರಬಿದ್ದಿದೆ. ಈ ಸುದ್ದಿ ಇಡೀ ಭಾರತವನ್ನೇ ಬೆಚ್ಚಿ ಬೀಳಿಸಿದೆ. ಅಮೆರಿಕದಿಂದ ಬರುತ್ತಿರುವ ನೆರವಿನ ಹಣವನ್ನೇ ಬಳಸಿಕೊಂಡು ಭಾರತವನ್ನೇ ವಿಭಜನೆ ಮಾಡುವ ಕುತಂತ್ರ ನಡೆದಿತ್ತು ಅನ್ನುವ ಸಂಗತಿ ಈಗ ಬಯಲಾಗಿದೆ. ಎಲ್ಲದಕ್ಕಿಂತ ಶಾಕಿಂಗ್ ಅಂದರೆ, ಭಾರತವನ್ನೇ ಒಡೆಯುವುದಕ್ಕೆ, ಭಾರತದಲ್ಲಿನ ಅಶಾಂತಿ ಸೃಷ್ಟಿ ಮಾಡುವುದಕ್ಕೆ, ಭಾರತದಲ್ಲಿ ಗಲಭೆ ಸೃಷ್ಟಿ ಮಾಡುವುದಕ್ಕೆ ಬರೋಬ್ಬರಿ 5,000 ಕೋಟಿ ಹಣವನ್ನು ಬಳಕೆ ಮಾಡಲಾಗಿತ್ತು ಅನ್ನುವ ವಿಚಾರ ಈಗ ಭಾರತಕ್ಕೆ ಗೊತ್ತಾಗಿದೆ. ಹೀಗೆ ಭಾರತವನ್ನೇ ಒಡೆದು ದೂರ ಮಾಡುವ ಹಿಂದಿನ ಸೂತ್ರಧಾರ ಯಾರು ಅನ್ನೋದು ಕೂಡ ಗೊತ್ತಾಗಿದೆ. ಆತ ಬೇರೆ ಯಾರೂ ಅಲ್ಲ, ಜಾರ್ಜ್ ಸೋರಸ್. ಈ ಸಂಗತಿಯನ್ನು ಬಿಚ್ಚಿಟ್ಟಿರುವುದು ಬೇರೆ ಯಾರೂ ಅಲ್ಲ, ಸ್ವತಃ ಈಗಿನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಈ ಕರಾಳ ಸತ್ಯವನ್ನು ಜಗತ್ತಿನ ಮುಂದೆ ಇಟ್ಟಿದ್ದಾರೆ. ಯಾವ ರೀತಿ ಅಮೆರಿಕದ ನೆರವಿಗೆ ಹಣ ಪಡೆದು ಭಾರತವನ್ನು ಅಶಾಂತಿ ಸೃಷ್ಟಿ ಮಾಡಲು ಪ್ಲಾನ್ ಮಾಡಲಾಗಿತ್ತು, ಬಾಂಗ್ಲಾದೇಶವನ್ನು ಯಾವ ರೀತಿ ಬರ್ಬಾದ್ ಮಾಡಲಾಯಿತು ಅನ್ನೋದನ್ನು ಟ್ರಂಪ್ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅಷ್ಟಕ್ಕೂ ಟ್ರಂಪ್ ಏನೆಲ್ಲ ಹೇಳಿದ್ರು? ಜಾರ್ಜ್ ಸೋರಸ್ ಭಾರತದ ವಿರುದ್ಧ ಷಡ್ಯಂತ್ರ ರೂಪಿಸಿದ್ದು ಯಾಕೆ? ಡೀಟೇಲ್ ಆಗಿ ತೋರಿಸ್ತೀವಿ ಈ ವಿಡಿಯೋದಲ್ಲಿ. ನೋಡಿ, ಬಾಂಗ್ಲಾದೇಶದ ಪರಿಸ್ಥಿತಿ ಎಲ್ಲಿಂದ ಎಲ್ಲಿಗೆ ಬಂದಿದೆ ಅನ್ನೋದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿರಬಹುದು. ಬಾಂಗ್ಲಾದಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗಿ ತನ್ನ ದೇಶದ ಪ್ರಧಾನಿಯನ್ನೇ ಜನ ಓಡಿಸಿದ ಸಂದರ್ಭದಲ್ಲಿ ಒಂದು ಆರೋಪ ಕೇಳಿ ಬಂದಿತ್ತು. ಇದರ ಹಿಂದೆ ಅಮೆರಿಕದ ಕುತಂತ್ರ ಇದೆ. ಅಮೆರಿಕವೇ ಬಾಂಗ್ಲಾದೇಶದ ಈ ಪರಿಸ್ಥಿತಿಗೆ ಕಾರಣ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಅದಕ್ಕೆ ಸಾಕ್ಷಿ ಎನ್ನುವಂತೆ ಈಗ ಕೆಲವೊಂದು ವಿಚಾರಗಳು ಬೆಳಕಿಗೆ ಬಂದಿದೆ. ಬಾಂಗ್ಲಾದೇಶದಲ್ಲಿ ನಡೆದ ಹೋರಾಟಗಳಿಗೆ ಅಮೆರಿಕದ ಹಣ ಉಪಯೋಗವಾಗಿದೆ. ಕೇವಲ ಬಾಂಗ್ಲಾದೇಶದಲ್ಲಿ ಮಾತ್ರವಲ್ಲ, ಇಡೀ ಜಗತ್ತಿನ ಹಲವು ಕಡೆಗಳಲ್ಲಿ ಸರ್ಕಾರಗಳನ್ನು ಉರುಳಿಸುವುದಕ್ಕೆ ಅಮೆರಿಕದ ಹಣವನ್ನೇ ಬಳಸಿ ಸಂಚು ರೂಪಿಸಲಾಗಿತ್ತು ಅನ್ನುವ ಸತ್ಯ ಕೂಡ ಈಗ ಜಗತ್ತಿಗೆ ಗೊತ್ತಾಗಿದೆ. ಇದೆಲ್ಲ ವಿಚಾರ ಗೊತ್ತಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಧಿಕಾರ ವಹಿಸಿಕೊಳ್ಳುತ್ತಂತೆ ಮೊದಲು ಮಾಡಿದ ಕೆಲಸವೇ ಅಮೆರಿಕ ನೀಡ್ತಾ ಇದ್ದ ನೆರವನ್ನು ಸ್ಥಗಿತ ಮಾಡಿದ್ದು. ತನ್ನ ದೇಶದಿಂದ ಹೋಗ್ತಾ ಇದ್ದ ಹಣವನ್ನು ಯಾವುದಕ್ಕೆ ಉಪಯೋಗ ಆಗ್ತದೆ ಅನ್ನೋದು ಟ್ರಂಪ್ಗೆ ಚೆನ್ನಾಗಿಯೇ ಗೊತ್ತಿತ್ತು. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಈ ಹಣ ಸಿಗ್ತಾ ಇಲ್ಲ, ಬದಲಾಗಿ ಬೇರೊಂದು ವ್ಯಕ್ತಿಗಳಿಗೆ ತಮ್ಮ ತೀಟೆ ತೀರಿಸಿಕೊಳ್ಳಲು ಅಮೆರಿಕ ಕೊಡ್ತಾ ಇರೋ ನೆರವಿನ ಹಣವನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂತೆ ಈ ನೆರವಿನ ರೂಪದಲ್ಲಿ ಹೋಗ್ತಾ ಇದ್ದ ಹಣವನ್ನೇ ನಿಲ್ಲಿಸಲಾಗಿತ್ತು. ಸ್ನೇಹಿತರೆ, ಮತ್ತೊಂದು ವಿಚಾರ ಬಯಲಾಗಿದೆ. ಅದೇನಪ್ಪ ಅಂದರೆ, ನೆರವಿನ ಹಣ ಮೊದಲು ಹೋಗ್ತಾ ಇದ್ದು ಜಾರ್ಜ್ ಸೋರಸ್ಗೆ. ನಂತರ ಜಾರ್ಜ್ ಸೋರಸ್ ಈ ಹಣವನ್ನು ಬೇರೆ ಬೇರೆ ದೇಶಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದ. ಈತನಿಂದ ಹಣ ಹೋಗ್ತಾ ಇತ್ತು ಅನ್ನೋದು ಗೊತ್ತಾಗ್ತಿದ್ದಂತೆ ಭಾರತದ ವಿರುದ್ಧ ಆತ ಷಡ್ಯಂತ್ರ ರೂಪಿಸುತ್ತಾನೆ ಅನ್ನೋದು ಚೆನ್ನಾಗಿಯೇ ಗೊತ್ತಿತ್ತು. ಆತನ ಚರಿತ್ರೆಯ ಬಗ್ಗೆ ಮತ್ತೆ ಹೇಳ್ತೀವಿ. ಅದಕ್ಕೂ ಮೊದಲು ಈ ವಿಚಾರದ ಬಗ್ಗೆ ಇನ್ನಷ್ಟು ಸಂಗತಿಗಳು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಅಮೆರಿಕ ಕೆಲವೊಂದು ದೇಶಗಳಿಗೆ ನೆರವಿನ ರೂಪದಲ್ಲಿ ಹಣವನ್ನು ಕೊಡುತ್ತೆ. ಇಲ್ಲಿ ಅಮೆರಿಕ ನೆರವಿನ ರೂಪದಲ್ಲಿ ಹಣವನ್ನು ಕೊಡುವುದರ ಹಿಂದೆ ದುರಾಲೋಚನೆಗಳು ಕೂಡ ಇಟ್ಟುಕೊಳ್ಳುತ್ತೆ. ಇದನ್ನು USAID ಅಂತ ಕರೀತಾರೆ. ಇದನ್ನು ಶುರು ಮಾಡಿದ್ದು ಜಾನ್ ಎಫ್ ಕೆನಡಿ. 1965ರಿಂದ ಈ ಯೋಜನೆ ಜಾರಿಯಲ್ಲಿದೆ. ಜಾನ್ ಎಫ್ ಕೆನಡಿ ಅವರ ಮಾತಿನ ಪ್ರಕಾರವೇ ನೋಡಿದರೆ ನಾವು ಈ ನೆರವು ನೀಡುವುದರ ಹಿಂದೆ ಸಹಾಯದ ದೃಷ್ಟಿಕೋನ ಇಲ್ಲ, ಬದಲಾಗಿ ನಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವುದಕ್ಕೆ ಈ ನೆರವನ್ನು ನೀಡುತ್ತಿದ್ದೇವೆ ಅಂತ ಅವತ್ತೇ ಜಾನ್ ಎಫ್ ಕೆನಡಿ ಅವರು ಹೇಳಿದರು. ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಕೆಲವು ದೇಶಗಳನ್ನು ಹಣ ಕೊಟ್ಟು ಬುಟ್ಟಿಗೆ ಹಾಕಿಕೊಳ್ಳುವ ನಂತರ ಅವುಗಳ ತಾನು ಹೇಳಿದಂತೆ ಕೇಳುವಂತೆ ಮಾಡುವ ಅಮೆರಿಕದ ಪ್ಲಾನ್ ಇದೆ ಉದ್ದೇಶದಿಂದಲೇ ಅಮೆರಿಕ USAID ಅನ್ನು ಶುರು ಮಾಡಿದ್ದು. ಯಾವುದಾದ್ರೂ ದೇಶ ತನ್ನ ವಿರುದ್ಧವಾಗಿ ನಿಲ್ಲುತ್ತೆ ಅನ್ನೋದು ಗೊತ್ತಾದಾಗ ಅಮೆರಿಕ ಇದೇ ಹಣವನ್ನು ಬಳಸಿಕೊಂಡು ಅಲ್ಲಿನ ಸರ್ಕಾರವನ್ನು ಉರುಳಿಸುವ ಪ್ರಯತ್ನ ಮಾಡುತ್ತೆ. ಬಾಂಗ್ಲಾದೇಶದಲ್ಲಿ ಕೂಡ ಇದೇ ಆಗಿದ್ದು. ತನ್ನ ಸೇನಾ ನೆಲೆ ನಿರ್ಮಾಣ ಮಾಡುವುದಕ್ಕೆ ಬಾಂಗ್ಲಾದ ಅಂದಿನ ಪ್ರಧಾನಿ ಶೇಖ್ ಹಸೀನಾ ಜಾಗ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅವರ ಸರ್ಕಾರವನ್ನು ಬೀಳಿಸಿ ತನ್ನ ಕೈಗೊಂಬೆಯಾಗಿ ಯುನಸ್ನನ್ನು ಅಧಿಕಾರಕ್ಕೆ ತರುವಲ್ಲಿ ಅಮೆರಿಕ ಯಶಸ್ವಿಯಾಗಿತ್ತು. ಅಮೆರಿಕ ಈ ರೀತಿ ಮಾಡುವುದರಲ್ಲಿ ಪಂಟರ್. ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಸರ್ಕಾರ ಬದಲಾವಣೆ ಮಾಡಿತ್ತು
ಅದೇ ರೀತಿ ಭಾರತದಲ್ಲಿ ಕೂಡ ಅಶಾಂತಿ ಸೃಷ್ಟಿ ಮಾಡೋದಕ್ಕೆ ಅಂತ ಅಮೆರಿಕದಿಂದ ಬರೋಬ್ಬರಿ 5,000 ಕೋಟಿ ಹಣ ಭಾರತಕ್ಕೆ ಹರಿದು ಬಂದಿದೆ ಅನ್ನುವ ಬಹುದೊಡ್ಡ ಆರೋಪ ಕೇಳಿ ಬಂದಿದೆ. ಈ ವಿಚಾರ ಸಂಸತ್ನಲ್ಲಿ ಕೂಡ ಭಾರಿ ಚರ್ಚೆಗೆ ಕಾರಣವಾಗಿದೆ. ಭಾರತವನ್ನು ವಿಭಜನೆ ಮಾಡುವುದಕ್ಕೆ ಅಮೆರಿಕದ ಹಣವನ್ನು ಯಾಕೆ ಬಳಕೆ ಮಾಡಲಾಗಿತ್ತು ಅನ್ನೋದು ದೊಡ್ಡ ಆರೋಪ. ಟ್ರಂಪ್ ಇದೆಲ್ಲ ಗೊತ್ತಾಗಿಯೇ ನೆರವಿನ ಹಣವನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ನಮ್ಮಲ್ಲಿ ಇರುವಂತೆಯೇ ಬೇರೆ ಬೇರೆ ಪಕ್ಷಗಳು ಅಧಿಕಾರಕ್ಕೆ ಬಂದಾಗ ಅವರ ನೀತಿಗಳು ಬೇರೆ ಬೇರೆ ಇರುತ್ತೆ. ಹಿಂದಿನ ಸರ್ಕಾರಕ್ಕೆ ಭಾರತದ ಮೇಲೆ ಅಂತಹ ಒಲವು ಇರಲಿಲ್ಲ. ಆದರೆ ಈಗ ಟ್ರಂಪ್ ಭಾರತದ ಮೇಲೆ ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ. ನಮ್ಮ ಸ್ನೇಹಿತ ದೇಶದ ಮೇಲೆ ಈ ರೀತಿ ಆಗೋದು ಟ್ರಂಪ್ಗೆ ಇಷ್ಟ ಇಲ್ಲ. ಹೀಗಾಗಿ ಎಲ್ಲ ವಿಚಾರವನ್ನು ನೋಡಿಕೊಂಡೇ ಟ್ರಂಪ್ ನಿರ್ಧಾರ ತೆಗೆದುಕೊಂಡಿರೋದು. ಮೊದಲೆಲ್ಲ ಅಮೆರಿಕ ನೀಡ್ತಾ ಇದ್ದ ಈ ನೆರವಿನ ಹಣ ಸರ್ಕಾರದಿಂದ ನೇರವಾಗಿ ಬೇರೆ ದೇಶಗಳಿಗೆ ಹೋಗ್ತಾ ಇತ್ತು. ಆದರೆ ಹಿಂದಿನ ಸರ್ಕಾರ ಈ ಜವಾಬ್ದಾರಿಯನ್ನು ಜಾರ್ಜ್ ಸೋರಸ್ಗೆ ನೀಡಿತ್ತು. ಸರ್ಕಾರದಿಂದ ಬಂದ ಹಣ ಸೋರಸ್ಗೆ ಹೋಗ್ತಾ ಇತ್ತು. ಸೋರಸ್ ತನಗೆ ಬೇಕಾದ ಹಾಗೆ ಈ ಹಣವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದ. ಇಲ್ಲಿ ಈ ಕೇಸ್ನ ಮುಖ್ಯ ಪಾತ್ರಧಾರಿಯೇ ಜಾರ್ಜ್ ಸೋರಸ್. ಮೊದಲೇ ಹೇಳ್ಬಿಡ್ತೀವಿ, ತನಗೆ ಭಾರತವನ್ನು ಕಂಡ್ರೆ ಅಷ್ಟಕ್ಕಷ್ಟೇ ಆಗೋದಿಲ್ಲ, ಬಲಪಂಥೀಯ ಸರ್ಕಾರವನ್ನು ಕಂಡ್ರೆ ಅಷ್ಟಕ್ಕಷ್ಟೇ. ಅದೇ ಕಾರಣಕ್ಕೆ ಯಾವುದೇ ದೇಶದಲ್ಲಿ ಬಲಪಂಥೀಯ ಸರ್ಕಾರ ಅಧಿಕಾರಕ್ಕೆ ಬಂದರೆ ಆ ದೇಶವನ್ನು ಬೀಳಿಸುವ ಪ್ರಯತ್ನ ಸೋರಸ್ ಮಾಡಿಯೇ ಮಾಡ್ತಾನೆ. ಇವರು ಹೂಡಿಕೆದಾರರು, ಹೂಡಿಕೆಯ ವಿಚಾರದಲ್ಲಿ ಜಗತ್ತಿನಲ್ಲಿಯೇ ನೇಮು ಫೇಮು ಗಳಿಸಿದವರು. ಅದರಲ್ಲೂ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅನ್ನು ಅಲ್ಲೋಲ ಕಲ್ಲೋಲ ಮಾಡಿದ ನಂತರ ಜಾರ್ಜ್ ಸೋರಸ್ ಜಗತ್ತಿನಲ್ಲೇ ಪ್ರಖ್ಯಾತರಾಗ್ತಾರೆ. ಹೌದು, 1992ರಲ್ಲಿ ಸೋರಸ್ ಬ್ರಿಟಿಷ್ ಕರೆನ್ಸಿ ಪೌಂಡ್ನ ಮೌಲ್ಯ ಕುಸಿಯಲಿದೆ ಅಂತ ಒಂದು ಬೆಟ್ ಕಟ್ಟುತ್ತಾರೆ. ಹೀಗೆ ಹೇಳಿ ಅವರು ಶೇರ್ ಮಾರ್ಕೆಟ್ನಲ್ಲಿ ಶಾರ್ಟ್ ಸೆಲ್ಲಿಂಗ್ ಮಾಡ್ತಾರೆ. ಇದೊಂದು ಹೇಳಿಕೆ ಬ್ರಿಟನ್ ಆರ್ಥಿಕತೆಯನ್ನೇ ಅಲುಗಾಡಿಸಿಬಿಡುತ್ತೆ. ಇದರಿಂದ ಬ್ಯಾಂಕ್ ಆಫ್ ಇಂಗ್ಲೆಂಡ್ಗೆ ಭಾರಿ ನಷ್ಟ ಉಂಟಾದರೆ ಸೋರಸ್ಗೆ ಮಾತ್ರ ಅಪಾರ ಪ್ರಮಾಣದ ಲಾಭ ಉಂಟಾಯಿತು. ಬರೋಬ್ಬರಿ $1 ಬಿಲಿಯನ್ ಅಂದರೆ 8,500 ಕೋಟಿ ರೂಪಾಯಿ ಇದೊಂದು ಸ್ಟ್ರಾಟಜಿಯಿಂದ ಸೋರಸ್ ಸಂಪಾದನೆ ಮಾಡಿದ್ರು. ಹಾಗಂತ ಈ ವ್ಯಕ್ತಿ ಶ್ರೀಮಂತ ಏನಲ್ಲ. ಈತನ ಬಳಿ ಇರುವ ಆಸ್ತಿ ಮೌಲ್ಯ $6 ರಿಂದ $7 ಬಿಲಿಯನ್ ಮಾತ್ರ. ಇಲ್ಲೂ ಕೂಡ ಇವರದ್ದೇ ಗೇಮ್ ಪ್ಲಾನ್ ಇದೆ. ಇವರ ಬಳಿ ಒಂದು ಓಪನ್ ಸೊಸೈಟಿ ಫೌಂಡೇಶನ್ ಇದೆ. ಸೋರಸ್ನ ಗಳಿಸಿದ ಹಣವನ್ನೆಲ್ಲ ಸುರಿಯೋದು ಇದೇ ಸೊಸೈಟಿಗೆ. ಇದರ ಆಸ್ತಿ $32,000 ಬಿಲಿಯನ್ ಹೆಚ್ಚು. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಈ ಫೌಂಡೇಶನ್ಗಳು 120 ದೇಶಗಳಲ್ಲಿ ಸಕ್ರಿಯವಾಗಿವೆ. ಹಾಗಂತ ಈ ಫೌಂಡೇಶನ್ ಹಣ ಒಳ್ಳೆಯ ಕೆಲಸಕ್ಕೆ ಬಳಕೆಯಾಗುತ್ತೆ ಅಂತ ಅಲ್ಲ ಅಂದುಕೊಳ್ಳಬೇಡಿ. ಈ ಬಳಕೆಯಾಗುವುದು ದೇಶದಲ್ಲಿ ಅಶಾಂತಿ ಸೃಷ್ಟಿ ಮಾಡೋದಕ್ಕೆ, ಸರ್ಕಾರಗಳನ್ನು ಉರುಳಿಸೋದಕ್ಕೆ, ಅದರಲ್ಲೂ ಎಡಪಂಥೀಯ ಸಂಘಟನೆಗಳಿಗೆ ಹೆಚ್ಚಾಗಿ ಈ ಫೌಂಡೇಶನ್ ಹಣ ನೀಡುತ್ತೆ ಅನ್ನೋ ಆರೋಪ ಇದೆ. ಭಾರತದ ವಿರುದ್ಧ ಯಾವಾಗಲೂ ಸೋರಸ್ ನಾಲಿಗೆ ಹರಿಬಿಡ್ತಾ ಇರ್ತಾನೆ. ಇದು ಕೂಡ ಕಾಶ್ಮೀರದ ವಿಚಾರವಾಗಿ ಅಥವಾ ಬೇರೆ ಯಾವುದೇ ವಿಷಯ ಇರಲಿ, ಭಾರತದ ವಿರುದ್ಧ ಮಾತನಾಡುವುದು ಅಂದರೆ ಈತನಿಗೆ ಅದೇನೋ ಒಂಥರ ಹುಚ್ಚು, ದುರಂತ. ಈ ಸೋರಸ್ ಜೊತೆಗೆ ತುಂಬಾನೇ ಆಪ್ತರಾಗಿದ್ದಾರೆ ಅನ್ನುವ ಮಾತುಗಳಿವೆ. ಈ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಹಲವು ಸಲ ಟೀಕೆ ಮಾಡಿದೆ. ಇನ್ನು ಈತನಿಗೆ ಒಟ್ಟು 3 ಮದುವೆ ಆಗಿದೆ. 3 ಹೆಂಡತಿಯರಿಂದ 6 ಜನ ಮಕ್ಕಳು ಕೂಡ ಇದ್ದಾರೆ. ಅದೇನೇ ಇರಲಿ, ನೆರವಿನ ರೂಪದಲ್ಲಿ ಬಳಕೆಯಾಗಿದ್ದ ಹಣ ಈ ರೀತಿ ಕೃತ್ಯಗಳಿಗೆ ಬಳಕೆಯಾಗಿದ್ದು ಮಾತ್ರ ದುರಂತ. ಇನ್ನಾದರೂ ಅಮೆರಿಕ ನೆರವಿನ ರೂಪದಲ್ಲಿ ಹೋಗುವ ಹಣದ ಬಗ್ಗೆ ಕಣ್ಣಿಡಬೇಕಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.